ಇವತ್ತು ತಿಥಿ ಯಾವ್ದೈತಿ? ಚತುರ್ದಶಿ. ಶ್ರಾವಕ ಚಾತುರ್ಮಾಸ ಶುರುವಾಗ್ತೈತಿ ಅಷ್ಟಮಿ ಐತಿ, ಸಾಧುಗಳ ಚಾತುರ್ಮಾಸ ಆಗ್ತೈತಿ ಚತುರ್ದಶಿ. ಯಾಕೆ ಹಿಂಗ? ನಿಮ್ಮ ಚಾತುರ್ಮಾಸ ದೊಡ್ಡದ, ನಮ್ಮ ಸಾಂಗ. ಶ್ರಾವಕರಿಗೆ ಚಾತುರ್ಮಾಸ ದೊಡ್ಡದ, ಸಾಧುಗಳದ ಸಾಂಗ. ಹಿಂಗ ಎಲ್ಲ ಮಾಡಿ ಮುಗಿಸಿರ್ತಾರೆ ನಮ್ಮ ಕೈಗೆ. ಅಷ್ಟಮಿ ದಿನದಲ್ಲಿ ಯಾಕೆ ಶುರುವಾಗ್ತೈತಿ? ಒಂದು ಚಿಂತನ. ಶ್ರಾವಕರಿಗೆ 8 ತಿಂಗಳು ಮಾಡಲಾರ್ದಂಥದ್ದು ಸಾಕ್ಷಿ ಪುಣ್ಯದ ಕಾರ್ಯ 4 ತಿಂಗಳು ಮಾಡುವಂಥ ಯೋಗ. ಟೋಟಲ್ 8 ತಿಂಗಳದಾಗ ಎಷ್ಟು ಪರ್ವ ಬರ್ತಾವಲ್ಲ, ಅದಕ್ಕಿಂತ ಅಸಂಖ್ಯಾತ ಗುಣಿ ಪರ್ವ ಚಾತುರ್ಮಾಸ ಕಾಲದಾಗ ಬರ್ತಾವೆ. ಅದಕ್ಕೆ ವರ್ಷ ಯೋಗ ಅಂತೀವಿ. ಪರ್ವ ಶುರುವಾಗ್ತದೆ ಅಷ್ಟಾಣಿದಿಂದ ಯಾವ್ದ ಶ್ರಾವಕ ಚಾತುರ್ಮಾಸ, ಮತ್ತು ಎಂಡ್ ಆಗ್ತದೆ ಅಷ್ಟಾಣಿ ಪರ್ವದಿಂದ. ಸಾಧುಗಳು ಹಂಗಿಲ್ಲ, ಅಷ್ಟಾಣಿ ಪರ್ವದ ಕೊನೆ ದಿನ ಚತುರ್ದಶಿ ದಿವಸ ಕೊನೆ ಪರ್ವದಾಗ ಚಾತುರ್ಮಾಸ ಸ್ಥಾಪನೆ ಹೇಳೋರು. ಪ್ರಥಮ ಪರ್ವದಾಗಿಲ್ಲ, ಕೊನೆ ಪರ್ವದಾಗ ಚಾತುರ್ಮಾಸ ಸ್ಥಾಪನಾ ಸಾಧು. ಶ್ರಾವಕದ ಅಷ್ಟಮಿಗೆ ಯಾಕ ಚಿಂತನೆ ಮಾಡುವಂಥ ವಿಷಯ. ಅಷ್ಟಮೂಲ ಗುಣ ವ್ರತಧಾರಿ ಯಾರು? ಶ್ರಾವಕರು. 8 ವರ್ಷ ಆದ 48 ನಿಮಿಷ ಆದ ನಂತರ ದಕ್ಷಿಣ ಭಾರತ ಇವತ್ತು ಪರಂಪರೆ ಆಯ್ತು. ಅದಕ್ಕೆ ಮೌಂಜಿ ಬದಲೈತೇನೆ, ಉಪನಯನ ಸಂಸ್ಕಾರ ಅಥವಾ ದ್ವಿಜ ಸಂಸ್ಕಾರ ಅಂತ. ತೀರ್ಥಂಕರ ಸಹಿತ ಸಂಯಮ ಯಾವಾಗ ಪ್ರಾಪ್ತಿ ಆಗಬೇಕಂದ್ರೆ 8 ವರ್ಷ 48 ನಿಮಿಷ ಆದ ನಂತರ. ಅದಕ್ಕಿಂತ ಮೊದಲು ತೀರ್ಥಂಕರ ಸಹಿತ ನಿಯಮದಿಂದ ಅಸಂಯಮಿತ ಆಗಬೇಕು. ನಿಯಮದಿಂದ ಅವ್ರು ಸಂಯಮ ಗುಣ ಪ್ರಾಪ್ತ ಆಗಬೇಕಾದ್ರೆ ನಿಯಮದಿಂದ 8 ವರ್ಷ 48 ನಿಮಿಷ ನಂತರ. ಅವಾಗ ನಮ್ಮ ಆಗಮದಾಗ ವ್ಯವಹಾರ ಅಪೇಕ್ಷದಿಂದ ಅಷ್ಟ ಮೂಲ ಗುಣ ವ್ರತಗಳನ್ನ ಪಾಲನೆ ಮಾಡಿ ಹೇಳು. ಕುಮಾರ ಇರ್ಬೋದು ಅಥವಾ ಕುಮಾರಿಕ ಇರ್ಬೋದು. ಅಷ್ಟು ನಂತರ ಅವರಿಗೆ ಆ ಯೋಗ್ಯತಾ ಪ್ರಾಪ್ತ ಆಗೈತಿ. ಅದಕ್ಕೆ ಅರ್ಹತಾ ಅಂತ ಕರಿತೀವಿ ನಾವು. ಭಗವಂತರ ಪೂಜಾ ಮಾಡೋದಲ್ರಿ, ಶ್ರಾವಕರಿಗೆ ಕುಮಾರಿಕರು ಭಗವಂತರ ಅಭಿಷೇಕ ಮಾಡೋಲ್ಲ, ಮುನಿಗಳಿಗೆ ಆಹಾರ ಕೊಡೋಲ್ಲ. ಅಲ್ಲಿ ಶುರುವಾತು 8 ವರ್ಷ 48 ನಿಮಿಷ ನಂತರನ ಈ ಅಷ್ಟಮೂಲ ವ್ರತ ಸಂಸ್ಕಾರ ಆದ್ರಣ ಆ ವ್ಯಕ್ತಿ ಧರ್ಮ ಮಾಡಕ್ ಅಧಿಕಾರಿ ಆಗ್ತಾನೆ. ಅಷ್ಟಮಿ ಇರ್ಬೋದು, ಚತುರ್ದಶಿ ಇರ್ಬೋದು, ಈ ವ್ರತಗಳನ್ನು ಯಾಕೆ ಮಾಡೋದು? ವಿಶೇಷವಾಗಿ ಚಾತುರ್ಮಾಸನಾಗ ಅಷ್ಟಮಿ ಚತುರ್ದಶಿ ಎಲ್ಲರೂ ಉಪವಾಸ ಮಾಡಬೇಕು ಅಂತ ಹೇಳಿ. ಚಾತುರ್ಮಾಸನಾಗ ಕೊನೆ ಪಕ್ಷ ಅಷ್ಟಮಿ ಚತುರ್ದಶಿ ಆದರೂ ಉಪವಾಸ. ಇದೆಲ್ಲ ಮಾಡಕ್ ಕೊನೆ ಪಕ್ಷ ಮೊದಲಾಷ್ಟಮಿ, ನಡು ಅಷ್ಟಮಿ, ಕಡಿ ಅಷ್ಟಮಿ, ಕೊನೆ ಪಕ್ಷ 3 ಅಷ್ಟಮಿ ಆದರೂ ಉಪವಾಸ ಮಾಡಲೇಬೇಕು ಅಂತ. ಮೊದಲ ಅಷ್ಟಮಿ ಅಷ್ಟಾಣಿಗೆ ಶುರು ಆಗ್ತದೆ, ಕೊನೆ ಅಷ್ಟಮಿ ಅಷ್ಟಾಣಿಗೆ ಮುಗಿತದೆ. ನಡುವದ ಅಷ್ಟಮಿ ಬರ್ತದೆ ಜೀವದಯಾಷ್ಟಮಿ ಅಂತಂದವರು. ದಸರಾ ಜೀವದಯಾಷ್ಟಮಿ ಅಂತಂದವರು. ಅದಕ್ಕೆ ಅಷ್ಟಮಿನ ಯಾಕೆ ಶ್ರಾವಕರ ಪರ್ವ ಶುರು ಅಂತ ಕೇಳಿದ್ರೆ, ಅಷ್ಟ ಮೂಲ ಗುಣ ವ್ರತಧಾರಿ ಇರತಕ್ಕಂಥ ಅವಿರತ ಸಮ್ಯಕ್ ದೃಷ್ಟಿ ಶ್ರಾವಕ ಶ್ರಾವಿಕಾ ಬಾಲಕ ಬಾಲಿಕಾ ಅಷ್ಟ ದ್ರವ್ಯಗಳಿಂದ ಅಷ್ಟವಿಧ ಅರ್ಚನೆ ಅಷ್ಟ ಕರ್ಮಗಳನ್ನ ನಾಶ ಮಾಡುವ ಸದುದ್ದೇಶದಿಂದ ನೀವು ಸಕಲ ಸೇವೆಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ? ಗೃಹಸ್ಥ ಅವಸ್ಥಾ. ಸಕಲ ಸೇವೆಗಳು ದಿಗಂಬರ ಮುನಿಗಳು ಇರ್ತಾವೆ. ಆಚಾರ್ಯ ಪಾದೆ ಸಾಧು ಪರಮೇಷ್ಠಿ ಆರಿಕಾ ಸಹಿತ ಉಪಚಾರದಿಂದ ಹೇಳೋರು. ಆದ್ರ ಗುಣಸ್ಥಾನ ಅಪೇಕ್ಷೆಯಿಂದ ಆರಿಕ ಎಂದು 6ನೇ ಗುಣಸ್ಥಾನದ ಸ್ತ್ರೀ ಪರ್ಯದ ಬರಕ್ ಸಾಧ್ಯನೇ ಇಲ್ಲ. ಗುಣಸ್ಥಾನ ಅಪೇಕ್ಷೆದಿಂದ ಅವರು 5ನೇ ಗುಣಸ್ಥಾನದಾಗ ಹೇಳೋರು. ನಿಯಮದಿಂದ ಆಚಾರ್ಯ ಕೂತ್ಕೊಂಡ್ರು, ಆಚಾರ್ಯ ಒಟ್ಟಿಗೆ ಕೇಳು. ಮೂಲಾಚಾರ್ಯ ಗ್ರಂಥದಾಗ ಅವ್ರಿಗೆ ಉಪಚಾರದಿಂದ ಮಹಾವ್ರತಿ ಅಂತ ಅಂದವರು. ನಾವು ಹೇಳಿದ ಮಾತಲ್ಲ, ಪೂರ್ವಾಚಾರ್ಯ ಹೇಳೋರು. ಉಪಚಾರದಿಂದ ಮಹಾವ್ರತಿ ಅಂತ ಹೇಳಿದ್ರು ಸಹಿತ ಗುಣಸ್ಥಾನ ಅಪೇಕ್ಷದಿಂದ ಅವರು 5ನೇ ಗುಣಸ್ಥಾನ ಬಿಟ್ಟು ಮುಂದೆ ಹೋಗಾಕ ಇಲ್ಲ. ಆ 6ನೇ ಗುಣಸ್ಥಾನ ಹಿಡ್ಕೊಂಡು ಶುದ್ಧೋಪಯೋಗ ಐತಿ. ಶುದ್ಧೋಪಯೋಗ ಅನಂತ ಚತುರ್ದಶಿಗೆ ಸಾಧುಗಳು ಚಾತುರ್ಮಾಸ ಸ್ಥಾಪನೆ. ಯಾಕಂದ್ರೆ 14 ಗುಣಸ್ಥಾನಗಳ ಮೆಟ್ಟಿಲುಗಳನ್ನು ಏರ್ತಕ್ಕಂಥ ಸಾಮರ್ಥ್ಯ, ಗುಣಸ್ಥಾನಾತೀತ ಅವಸ್ಥಾ ಪ್ರಾಪ್ತಿ ಮಾಡ್ಕೊಂತ ಸಾಮರ್ಥ್ಯ ಯಾರಿಗೆ ಐತಂದ್ರೆ ಮುನಿಗಳಿಗೆ, ತ್ಯಾಗಿಗಳಿಗೆ ಮಾತ್ರ ಐತಿ. ಯಾಕೆ ನಿಮಗ ಅನಂತ ಚತುರ್ದಶಿಗೆನ ಅವ್ರು ಚಾತುರ್ಮಾಸ ಸ್ಥಾಪನಾದ ಆಗಂತ ಹೇಳೋರು. ಇನ್ನು ಅಪವಾದ ಮಾಡಿದಾಗ ಇವತ್ತು ಯಾರಿಗೆ ಮಾಡಕ್ಕಾಗಿಲ್ಲ, ಒಂದು 4-5 ದಿವಸ ಹಿಂದ ಮುಂದೆ ಇಟ್ಕೊಂಡ
ಮಾಡಾಕ ಅಪವಾದ ಮಾರಿ ಹೇಳ ಪ್ರಾಯಶ್ಚಿತ್ತವನ್ನು ಮಾಡ್ಕೊಳಕ್ಕೆ ಶಾಸ್ತ್ರ ಪ್ರಕಾರ ಹೋದ್ರ ಇವತ್ತಿನ ದಿವಸ ಅಂತ್ಯದೊಳಗೆ ನಾವು ಚಾತುರ್ಮಾಸ ಸ್ಥಾಪನಾ ಮಾಡಬೇಕು ಅಂತ ಆಗಂತ ಹೇಳ್ಯಾರ. ಯಾಕಂದ್ರ ಈ ವರ್ಷ ಋತುದೊಳಗ ವರ್ಷಾ ಕಾಲದೊಳಗ ಮಳೆಗಾಲದೊಳಗ ಅಸಂಖ್ಯಾತ ಜೀವದ ಉತ್ಪತ್ತಿ ಪ್ರತಿ ಸಮಯಕ್ಕೆ ಆಗ್ತೈತಿ. ಜೈನ ಧರ್ಮದ ಮೂಲ ತತ್ವವಿನ ಅಹಿಂಸಾ ಪರಮೋ ಧರ್ಮ. ಅದರ ಮುನಿಗಳಂತೂ ಮಹಾವ್ರತಿಗಳು ಅಹಿಂಸಾ ಮಹಾವ್ರತದ ಪಾಲನೆಗಾಗಿ ಇಂದ್ರಿಯ ಸಂಯಮ ಪ್ರಾಣಿ ಸಂಯಮ ಎರಡು ಪ್ರಕಾರ ಸಂಯಮವನ್ನ ನಿರ್ದೋಷ ಪಾಲನೆ ಮಾಡೋ ಸಲುವಾಗಿ 4 ತಿಂಗಳ ಕಾಲ ವರ್ಷ ಯೋಗದಲ್ಲಿ ಒಂದೇ ಸ್ಥಾನದಲ್ಲಿ ಇಟ್ಕೊಂಡ. ಇಂತಿಷ್ಟು ಒಂದು 9 ಕಿಲೋಮೀಟರ್ ಏರಿಯಾ ಮರ್ಯಾದೆ ಇಟ್ಕೊಂಡ. ಅಷ್ಟು ಒಳಗ ಅವ್ರ ದಿಗ್ಬಂಧನ ಮಾಡ್ಕೊಂಡ. ಚತುರ್ದಿಗ್ಬಂಧನ ಅಂತೀವಿ ನಾವು. ಚತುರ್ದಿಗ್ಬಂಧನ ಮಾಡೋದು ಹಂಗೆ ಹೇಳಿಲ್ಲ. ಸಿದ್ಧ ಭಕ್ತಿ ಚೈತ್ಯ ಭಕ್ತಿ ಪೂರ್ವಕ ಸಂಕಲ್ಪ ಪೂರ್ವಕ ಚಾತುರ್ಮಾಸ ಪ್ರತಿಷ್ಠಾಪನಾ ಅಂತಾರ. ಹೆಂಗ ಮೂರ್ತಿ ಜಿನಬಿಂಬ ಪ್ರಾಣ ಪ್ರತಿಷ್ಠಾಪನಾ ಅಂತ ಕರೆದಾರೋ ಹಂಗ ಚಾತುರ್ಮಾಸಕ್ಕೂ ಪ್ರತಿಷ್ಠಾಪನಾ ಅಂತಾರ. ನಿಷ್ಠಾಪನ ಚಾತುರ್ಮಾಸ ವಿಸರ್ಜನೆ ಅದಕ್ಕೆ ನಿಷ್ಠಾಪನ ಅಂದ್ರು. ಇವತ್ತು ಚಾತುರ್ಮಾಸ ಪ್ರತಿಷ್ಠಾಪನಾ. ಈ ಪ್ರತಿಷ್ಠಾಪನಾ ಮಾಡೋದು ಯಾರಿಗೆ ನಿಯಮದಿಂದ ಇದ? ತೀರ್ಥಂಕರ ಮತ್ತು ಚಾರಣ ವೃತ್ತಿಧಾರಿ ಮುನಿಗಳನ್ನು ಬಿಟ್ಟು ಉಳ್ಕಾದ ಎಲ್ಲರೂ ನಿಯಮದಿಂದ ಚಾತುರ್ಮಾಸ ಮಾಡಕರಿ. ಈ ನಿಯಮ ತೀರ್ಥಂಕರಗಳಿಗಿಲ್ಲ. ತೀರ್ಥಂಕರಗಳು ಚಾತುರ್ಮಾಸದ ಬಂಧನ ದಿಗ್ಬಂಧನ ಮಾಡ್ಕೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರ ಭೂಮಿನ ನಡೆಯಂಗೇ ಇಲ್ಲ. ಹಿಂಸಾದ ಅಪೇಕ್ಷೆ ನಡೆದಿಲ್ಲ. ನಾವು ನಡಿಬೇಕಾದ್ರೆ ಭೂಮಿಯ ನಡಿಬೇಕು. ಜೀವ ಜಂತು ಉತ್ಪತ್ತಿ ಹೆಚ್ಚಾಕತಿ. ರಸ ಜೀವಿಗಳು ಸಾವಿರ ಜೀವ ಉತ್ಪತ್ತಿ ಹೆಚ್ಚ ಆ ಹಿಂಸಾ ನಮ್ಮಿಂದ ಆಗಬಾರ್ದು. ಅಹಿಂಸಾ ಮಹಾವ್ರತದ ಪಾಲನೆ ಆಗಬೇಕು. ಈ ಸದುದ್ದೇಶ ಇಟ್ಕೊಂಡು ಚಾತುರ್ಮಾಸ ಪ್ರತಿಷ್ಠಾಪನಾ ನಮ್ಮ ಆಗಂತ ಹೇಳ. ಆ ಕಾಲದಾಗ ಏನಿದ್ದಿದ್ದಿಲ್ಲ. ಭಾವದಿಂದ ಒಂದು ಮಣ್ಣನ್ನ ತಗೊಂಡು ಅದಕ್ಕೆ ಸಂಸ್ಕಾರ ಹಾಕಿ ಒಂದು ಗಿಡದ ಕೆಳಗಿಟ್ಟ ಅದಕ್ಕೆ ಸಂಸ್ಕಾರ ಹಾಕಿ ಸಂಕಲ್ಪ ಮಾಡ್ತಿದ್ರು. ಇಂತಿಷ್ಟು ಏರಿಯಾ ತನಕ ನಾನು ದಿಗ್ಬಂಧನ ಮಾಡ್ಕೊಂಡ. 4 ತಿಂಗಳ ಕಾಲ ನಾನು ಆತ್ಮ ಸಾಧನೆಯಲ್ಲಿ ತೊಡಗುತ್ತೀನಿ. 4 ಆರಾಧನಾ ಹೇಳಲ್ಲ. ದರ್ಶನ ಆರಾಧನಾ, ಜ್ಞಾನಾರಾಧನಾ, ಚಾರಿತ್ರ ಆರಾಧನಾ, ತಪಾರಾಧನಾ. ಈ 4 ಆರಾಧನಾ ಮಾಧ್ಯಮದಿಂದ ನನ್ನ ಪರಿಣಾಮ ಶುದ್ಧಿ ಇಟ್ಕೊಂಡು ವಿಶುದ್ಧಿಯೊಳಗೆ ಹೋಗಿ ಅಸಂಖ್ಯಾತ ಗುಣಿ ಕರ್ಮ ನಿರ್ಜರ ಮಾಡುವಂತ ಕಾಲ. ಚಾತುರ್ಮಾಸ ಹೆಂಗ ಉದಾಹರಣೆ ಕೊಡ್ತಾರಂದ್ರ ಸಮುದ್ರದಾಗ ತೇಲ್ತಕ್ಕಂತ ಸಿಂಪಿಯೊಳಗೆ ಸ್ವಾತಿ ಮಳಿ ಹನಿ ಬಿದ್ರೆ ಹಿಂಗ್ ಸ್ವಾತಿ ಮುಕ್ತಾಕತಿ. ನನಗೆ ಚಾತುರ್ಮಾಸ ಸಾಧನಾ ಮಾಡ ಆ ಸಾಧನಾ ಸಾಕ್ಷಾತ್ ಮೋಕ್ಷಕ್ಕೆ ಕಾರಣ ಆಗತೈತಿ. ಯಾಕಂದ್ರ ವಾತಾವರಣ ಅನುಕೂಲ ಇರ್ತೈತಿ. ಉಪವಾಸ ಮಾಡಾಕ ಜಪ ತಪ ಮಾಡಾಕ ಎಲ್ಲದಕ್ಕೂ ನಿಮ್ ಶರೀರ ಅನುಕೂಲ ಪರಿಸ್ಥಿತಿ ಒಳಗೆ ಇರ್ತೈತೆ. ವಾತಾವರಣ ಎಲ್ಲ ಶಾಂತ ಇರೋದ್ರಿಂದ ನೀವು ಮಾಡಬಹುದು. ಅದ ಬ್ಯಾಸ್ಗ್ಯಾಗ ಮಾಡಿದ್ರೆ ಸಂಲೇಖನ ಆದಿ ಸಮಾಧಿ ಆದಿ ಪರಿಣಾಮ ಸ್ಥಿರ ಬೆಳೆಯಂಗಿಲ್ಲ. ಬಹಳ ತ್ರಾಸ ಆಗೈತೆ. ಯಾಕಂದ್ರೆ ವಾತಾವರಣ ದ್ರವ್ಯ ಕ್ಷೇತ್ರ ಕಾಲ ಭವ ಮತ್ತು ಭಾವ 5 ಯೋಗ್ಯ ಇದ್ರನ ನಮ್ಮ ಕಾರ್ಯಸಿದ್ಧಿ ಆಗೈತೆ. ಅದಕ್ಕೆ ಶಾಸ್ತ್ರದಾಗ ಸಾಧು ವಯಸ್ಸೈತೆ. ಆಚಾರ್ಯ ವಿದ್ಯಾಸಾಗರ್ ಜಾಸ್ತಿ ಚಾತುರ್ಮಾಸ ಏನ್ ಮಾಡಿದ್ರೆ ಸಿದ್ಧಿ ಕ್ಷೇತ್ರಗಳು ಮಾಡಿ. ಅದ್ರಾಗ ಒಂದು ಸ್ವಾರ್ಥ ಇತ್ತವ್ರು. ಸಿದ್ಧಿ ಕ್ಷೇತ್ರದಾಗ ಮಾಡೋದ್ರಿಂದ ನನ್ನ ಆತ್ಮ ಸಿದ್ಧಿ ಮಾಡ್ಕೋಲ್ಲ, ನನ್ನ ಆತ್ಮ ಕರ್ಮ ವಿಚಾರ ಮಾಡ್ಕೊಂಡು ನನ್ನ ಆತ್ಮ ಪರಂ ಕಲ್ಯಾಣ ಮಾಡ್ಕೋ ಮೂಲ ಉದ್ದೇಶ. ಅದೇ ಜೊತೆ ನಾ ಸಿದ್ಧಿ ಕ್ಷೇತ್ರ ಚಾತುರ್ಮಾಸ ಮಾಡ್ರಂದ್ರ ಚತುರ್ವಿಧ ಸಂಘ ಸಂಪರ್ಕದಿಂದ ಕ್ಷೇತ್ರದ ಅಭಿವೃದ್ಧಿ ಆಗ್ತೈತಿ. ಜನರಿಗೆ ಸಿದ್ಧಿ ಕ್ಷೇತ್ರ ದರ್ಶನ ಆಗ್ತೈತಿ. ಎಷ್ಟು ವಿಚಾರ ಸೂಕ್ಷ್ಮ ಅನ್ನೋದ್ರಿಂದ ಜಾಸ್ತಿ ಅವರು ಕ್ಷೇತ್ರಗಳಲ್ಲಿ ಏನ್ ಮಾಡಿದ್ರು? ಚಾತುರ್ಮಾಸಗಳನ್ನ ಮಾಡುವ. ಆಚಾರ್ಯ ಶಾಂತಿ ಸಾಗರ್ ಅವರು ಕುಂತಲಗಿರಿನೇ ಯಾಕೆ ಚಾಯ್ಸ್ ಮಾಡಿದ್ರು ಸಮಾಧಿ ಮಾಡ್ಕೊಳಕ? ಮಾವಲ್ ಮಾರಾದ್ರು ತೇರ್ದಾಳನೇ ಯಾಕೆ ಚಾಯ್ಸ್ ಮಾಡಿದ್ರು? ಮತ್ತೆ ಕೂರಿದ್ದಿಲ್ಲ. ಅದಕ್ಕೆ ಒಂದ ಉದ್ದೇಶ. ತೇರ್ದಾಳದೊಳಗ ಒಂದಲ್ಲ ಎರಡಲ್ಲ 777 ಮುನಿಗಳು ಎಂತವ್ರಂದ್ರ ಭಾವಲಿಂಗಿ ಸುಟ್ಟಿಗೇವಿ ಅಂತ ಆಚಾರ್ಯ ಭದ್ರಪ್ಪ ತಪ ಮಾಡ್ಯಾರು. ಅವು ಪಾಸಿಟಿವ್ ಪರಮಾಣು ಇವತ್ತು ಇದಾವೋ ಅಂತ ಪರಮಾಣು ಇರ್ತಕ್ಕಂಥ ಕ್ಷೇತ್ರದೊಳಗ ನನ್ನ ಸಮಾಧಿ ಉತ್ಕೃಷ್ಟ ಆಗಿರತಕ್ಕಂಥ ಭಾವನೆ ಇಟ್ಟುಕೊಂಡಾಗ ತುಳಸಿ ಮಹಾಬಲ್ ಗುರುದೇವರು ಇದ ಸ್ಥಾನವನ್ನು ಅವರು ಆಯ್ಕೆ ಮಾಡಿದ್ರು. ಕಾರಣ ಹಂಗ ಆಚಾರ್ಯ ಶಾಂತಿ ಸಾಗರು ಕುಂತಲಗಿರಿಯನ್ನೇ ಯಾಕೆ ಚಾಯ್ಸ್ ಮಾಡಿದ್ರು ಅಂತ ಕೇಳಿದ್ರೆ ದಕ್ಷಿಣ ಭಾರತದ ಅತಿ ಸಂಪಿರ್ತಕ್ಕಂಥ ಶುದ್ಧ ಕ್ಷೇತ್ರ. ದೇಶಭೂಷಣ್ ಕುಲಭೂಷಣ್ ಭಗವಾನ್ ಅಲ್ಲಿಂದ ಮೋಕ್ಷ ಪ್ರಾಪ್ತಿ ಮಾಡ್ಕೊಂಡರು. ಅಂತ ಶುದ್ಧ ಕ್ಷೇತ್ರದೊಳಗ ನಾ ಆತ್ಮ ಕಲ್ಯಾಣ ಮಾಡುವಂತ ಸಲಹೆ ತಗೊಂಡ್ರೆ ದಕ್ಷಿಣ
ಉತ್ತರ ಪ್ರದೇಶ ಮಧ್ಯ ಪ್ರದೇಶ ಎಲ್ಲಾ ಜೀವಕ್ಕೆ ಈ ಕಾಲದಾಗ ಸಾಧುದ ಅಂತಿಮ ಸಮಯ ಹೆಂಗಿರ್ತೈತಿ, ಹೆಂಗ್ ಸಾಧನ ಮಾಡ್ಕೋಬೇಕು, ಹೆಂಗ್ ನಮ್ ಕಲ್ಯಾಣ ಮಾಡ್ಕೋಬೇಕು ಅಂತಕ್ಕಂಥದ್ದ ನನ್ನ ಕಲ್ಯಾಣ ಜೊತೆಗೆ ಪಂಚಮ ಕಾಲದಾಗ ಧರ್ಮನೇ ಹೋಗಿತ್ತು, ಮುನಿ ಪರಂಪರೆ ಖಂಡಿತ ಆಗಿತ್ತು. ಅಂತ ಮುನಿ ಪರಂಪರೆ ನನ್ನಿಂದ ಏನೋ ನಿಮಿತ್ತ ಪುಣ್ಯದ ಇದನ್ನ ಅದು ಬೆಳೆಸುವಂತ ಕಾರ್ಯ ಮಾಡಿ ನೀನ್ ಸಲ್ಲೇಖನ ಶಾಸ್ತ್ರೋಕ್ತ ತಗೊಂಡ್ರ ಅದು ಪಂಚಮ ಕಾಲ ಕೊನೆಯವರಿಗೆ ಅಭಿವೃದ್ಧಿ ಉಳಿದು ಅಂತಕ್ಕಂಥ ಭಾವನೆ ಇಟ್ಕೊಂಡು ಗೊಂದಲಿಗಿರುವಾಗ ಆಚಾರ್ಯ ಶಾಂತಿ ಸಾಗರ್ ಸಲ್ಲೇಖನ ತಗೊಂಡು ನಾನು ಅದ ಉದ್ದೇಶ ಇಟ್ಕೊಂಡು ಬನ್ನಿ. ಆಚಾರ್ಯ ವರ್ಮಾನ್ ಸಾಗರ್ ದಕ್ಷಿಣದವ್ರು ಯಾರೋ ವಾಸದ ರತ್ನಾಕರ್ ಸನ್ಮನ್ ಸಾಗರ್ ಶಿಷ್ಯರು ಕುಂತಲಗಿರಿ ಒಳಗ ಹೋಗಿ ಸಲ್ಲೇಖನ ಸ್ವೀಕಾರ ಮಾಡಿದ್ರು. ಯಾಕಂದ್ರೆ ಕ್ಷೇತ್ರ ಪ್ರಭಾವ ಇರ್ತೈತಿ. ಹಂಗ ದ್ರವ್ಯ, ಕ್ಷೇತ್ರ, ಕಾಲ, ಭವ ಮತ್ತು ಭಾವ ಈ 5 ಪರಾವರ್ತದಿಂದ ನಮ್ಮ ಆತ್ಮ ಮುಕ್ತ ಆಗ್ಬೇಕಾದ್ರೆ ಇವು 5 ಕೂಡಿ ಬರ್ಬೇಕು. ಅದಕ್ಕೆ ನಾವು ಅಂತೀವಿ ಕಾಲಲಬ್ಧಿ ಅಂತ ವ್ಯವಹಾರ. ಕಾಲಲಬ್ಧಿ ಕೂಡಿ ಬಂದಾಗ ಕಾರ್ಯಸಿದ್ಧಿ ಆಗೈತಿ. ನಂತೆ ಚತುರ್ದಶಿ ದಿವಸನೇ ಯಾಕೆ ಸಾಧುಗಳು ಚಾತುರ್ಮಾಸ ಸ್ಥಾಪನಾ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ 14 ಗುಣಸ್ಥಾನಗಳನ್ನ ಮೆಟ್ಟಿಲುಗಳ ಏರ್ತಕ್ಕಂಥ ಸಾಮರ್ಥ್ಯ ಭಾವಲಿಂಗಿ ಮುನಿಗಳಿಗೆ ಮಾತ್ರ ಐತಿ, ಗೃಹಸ್ಥರಿಗಿಲ್ಲ. ಅನಂತೆ ಚತುರ್ದಶಿಗೆ ಸಾಧುಗೋದ ಚಾತುರ್ಮಾಸ ಸ್ಥಾಪನೆ. ನಿಮಗ ಅಷ್ಟಮಿ ದಶಮಿ ಯಾಕೆ ಹೇಳಿದ್ರು? 4 ತಿಂಗಳು ಸಂಕಲ್ಪ ಮಾಡಿ ಪ್ರತಿನಿತ್ಯ ಭಗವಾನ್ ದರ್ಶನ ಜೊತೆಗೆ ಅಷ್ಟ ದ್ರವ್ಯದಿಂದ ಪೂಜೆ ಮಾಡಕಿ. ಎಷ್ಟು ಜನ ಮಾಡ್ತೀವಿ? ಅಟ್ಲೀಸ್ಟ್ 4 ತಿಂಗಳಲ್ಲಿ ಭಗವಂತ ದರ್ಶನ ಮಾಡಿ ಪೂಜೆ ಮಾಡ್ತೀವಿ ಅಂದ್ರೆ ನೀವು ಶ್ರಾವಕ ಹಚ್ಕೊಳ್ಳೋದು ಲೈಕ್ ಅದೇ. ಅಂದ್ರೆ ನೀವು ಶ್ರಾವಕ ಅನ್ನಕ್ಕೆ ಯೋಗ್ಯ ಐತಿ ನೋಡಿ. ಯಾಕಂದ್ರೆ ಶ್ರಾವಕ ಚಾತುರ್ಮಾಸ ಶುರು ಹೋಗೋದು ಅಷ್ಟಮಿಗೆ. ಇದರ ಉದ್ದೇಶ ಐತಿ ಅಷ್ಟ ದ್ರವ್ಯಗಳಿಂದ ಅಷ್ಟ ಕರ್ಮಗಳಿಂದ ಮುಕ್ತನಾಗಲು ಅಷ್ಟ ಮೂಲ ವ್ರತಗಳನ್ನ ನಿರ್ದೋಷ ಪಾಲನೆ ಮಾಡಿ. ಅಷ್ಟ ವ್ರತ ಇದ್ದಾವ: ಪಂಚ ಉದುಂಬರ ತ್ಯಾಗ, 3 ಮಕಾರ ತ್ಯಾಗ, ದೇವ ದರ್ಶನ, ನೀರು ಸೋಸ್ಕೊಳ್ಳೋದ, ರಾತ್ರಿ ಭೋಜನ ತ್ಯಾಗ, ಕಂದಮೂಲ ತ್ಯಾಗ. ಈ ಕ್ರಿಯೆಗಳನ್ನ ಪೂರ್ವಾಚಾರ್ಯರು ಗ್ರಂಥದೊಳಗೆ ಬರೆದಿಟ್ರು. ರತ್ನ ಶ್ಲೋಕಾಚಾರ್ಯ ಇರ್ಬೋದು, ಅಥವಾ ತ್ರೈವರ್ಣಿಕಾಚಾರ್ಯ ಗ್ರಂಥ ಇರ್ಬೋದು, ಸೂರ್ಯ ಪ್ರಕಾಶ್ ಗ್ರಂಥ ಇರ್ಬೋದು. ಅನೇಕ ಗ್ರಂಥದೊಳಗೆ ಬೇಸಿಕ್ ದಾನಶಾಸ್ತ್ರ ಗ್ರಂಥದೊಳಗೆ ಆಚಾರ್ಯ ಭಗವಾನ್ ಹೇಳು ಏನ್ ಹೇಳ್ರು? ಶ್ರಾವಕರ ವ್ರತಗಳಲ್ಲಿ ಪಾಕ್ಷಿಕ ಇರ್ಬೋದು, ನೈಷ್ಠಿಕ ಇರ್ಬೋದು, ನೀವು ಶ್ರಾವಕ ಇರ್ತಕ್ಕಂಥವರು ಪ್ರತಿನಿತ್ಯ ಜಿನೇಂದ್ರ ಭಗವಾನ್ ದರ್ಶನ ಕಂಪಲ್ಸರಿ 4 ತಿಂಗಳನ್ನು ಮಾಡಲೇಬೇಕು. ಈ ಕಾಲ ಮಾಡ್ಲಿಕ್ಕೆ ಮತ್ತೆ ಯಾವಾಗ ಮಾಡೋರ? ಹಲ್ಲಿದ್ದ ಕಡ್ಲಿ ತಿನ್ಲಿಲ್ಲ ಅಂದ್ರೆ ಹಲ್ಲೆಲ್ಲ ಮಾತ್ರ ಕಡ್ಲಿ ಹಾಕೋರು ತಿನ್ನಕ್ ಸಾಧ್ಯತೆನ? ಅದಕ್ಕೆ ಅಂತಾರೆ ಕಾಲ್ ಲಪ್ಪಿ ಬಂದಾಗ, ಯೋಗ ಬಂದಾಗ, ಕನ್ನಡದಾಗ ಹತ್ತಿರಲ್ಲ ಗಾಲ್ ಬಿಟ್ಟಾಗ ತೋರ್ಕೋ. ಇದು ಚಾತುರ್ಮಾಸದ ಶುಭ ಸಂಧಿ, ಶುಭ ಯೋಗ ಐತಿ. ಈ ಟೈಮ್ದಾಗ ಮಕ್ಕಳಿಗೂ ಸಂಸ್ಕಾರ ಕೊಡ್ಬೇಕು. ಚಾತುರ್ಮಾಸ 4 ತಿಂಗಳು ನಮ್ಮ ಮನ್ಯಾಗ ಕಂದಮೂಲ ತ್ಯಾಗ, ಹರಿತಕಾಯಿ ತ್ಯಾಗ, ತೊಪ್ಪಲ ಪಲ್ಯ ಅಂತೂ ತಿನ್ಲೇಬಾರದು, ಕೊತ್ತಂಬರಿ ಅಂತೂ ದೂರ ಹೊರಟು. ಅಟ್ಲೀಸ್ಟ್ 4 ತಿಂಗಳಾದ್ರೂ ನಾವು ಕುಲಾಚಾರ ಅಂತಾರೆ ಇದಕ್ಕೆ. ಜೈನತ್ತು ಕುಲಾಚಾರ, ಜೈನ ಕುಲ ನಾವು ಜನ ತಗೊಂಡಿವು, ಅವುಗಳನ್ನ ಪಾಲನೆ ಮಾಡ್ರಂದ್ರ ಮುಂದಿನ ಬೋಧ ತಬ್ಬು ಮೋಕ್ಷಗಾಮಿ ಜನ್ಮ ತಗೋತೀವಿ. ಈ ಬೋಧ ಮಾಡಿದ್ದು ವೃತ್ತದ ಫಲ ಇದು. ಈ ಕಾಲದಾಗ ಮೋಕ್ಷ ಇಲ್ಲತ್ತೆ ವಿಕಲ್ಪ ಮಾಡ್ಕೋಬೇಡ್ರಿ. ಈ ಕಾಲದಾಗ ಶ್ರಾವಕ ಧರ್ಮ ನಿರ್ದೋಷ ಪಾಲನೆ ಮಾಡ್ರಂದ್ರ ಮುಂದಿನ ಧರ್ಮದಾಗ ತ್ಯಾಗಿ ಧರ್ಮ ನಿರ್ದೋಷ ಪಾಲನೆ ಆಗೇ ಆಗ್ತೈತಿ. ಪ್ರೈಮರಿ ಚಲೋ ಆತಂದ್ರ ಹೈಸ್ಕೂಲ್ ಚಲೋ ಆಗ್ತದೆ, ಹೈಸ್ಕೂಲ್ ಚಲೋ ಮಾಡಿದ್ರ ಡಿಗ್ರಿನೂ ಚಲೋ ಆಗ್ತೈತಿ. ಫೌಂಡೇಶನ್ ಗಚ್ಚಿತ್ತಂದ್ರ ಪಾಯ ಮಂದಿರ ಮಜಬೂತ್ ಆಗ, ಮಂದಿರ ಮಜಬೂತ್ ಆತ ಶಿಖರ ಮಜಬೂತ್ ಆಗ, ಶಿಖರ ಮಜಬೂತ್ ಆಗ ಕಲಶ 30 ಮೇಲೆ ಮಸ್ತ್ ಕುಂಡಿರ್ತೈತಿ, ಅದ್ರ ಮೇಲೆ ಧ್ವಜ ಹಾರ್ತೈತಿ. ಹಂಗ ಯಶಕೀರ್ತಿ ನಾಮಕರನ್ನ ಉದಯ ತೀರ್ಥಂಕರ ಅಂತ ಪ್ರಕೃತಿ ಬಂದ್ ಮಾಡ್ಕೋಬೇಕಾದ್ರೆ ನಮ್ಮ ಆಗಂತಾಗ ಹೇಳಾರು ತೀರ್ಥಂಕರ ಪ್ರಕೃತಿ ಬಂದ್ ಮಾಡ್ಕೋಸಲ ಷೋಡಸ್ಕರ ಭಾವನಾ ಕಾರಣದಾವು. ಅದ್ರಾಗ ವನ್ಯ ಭಾವನಾ ಹಾಕಿ ದರ್ಶನ ವಿಶುದ್ಧಿ ಭಾವನಾ. ಸುಮ್ಮ ತಿಳ್ಕೊಬೇಡ್ರಿ. ಓ ಜಯ 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 ಹೋಗಿ ಬರ್ದು ಅಂತ ಅನ್ಪಾ ನೀವೆಲ್ಲ ಕಲ್ಯಾಣ ಮಾಡ್ಕೊಂಡು ಹೋಗಿರಿ, ನನ್ನ ಸಂಸಾರ ಶಾಂತಿ ಇರುವಾತು, ನನ್ನ ಗಂಡ ಬಾ ಕಲಾಕೇನು ಕುಡಿಯಾಕೇನು ಭಗವಂತ ಮುಂದೆ ಒಂದು ಸಂಸಾರ ಶಾಂತಿ ಹೇಳೋದು ನಾವು. ಇದು ನಾಳೆ ಲೆಕ್ಕ ಭಗವಂತ ಗಂಡ ಯಾರೋ ಅವ್ರು ಯಾರು ನನ್ನವರಲ್ಲ, ಭಗವಂತ ಶರೀರ ನಂದಲ್ಲ. ನಿಮ್ಮಂತ ಆತ್ಮವಿಶುದ್ಧಿ ಜಿನಗುಣ ಸಂಪತ್ತಿ ಓಂ ಮಧ್ಯಂ ಒಂದೇ ತದ್ಗುಣ ಲಭ್ಯೆ. ಹೇ ಭಗವಂತ, ನಾ ಸ್ತ್ರೀ ಅಲ್ಲ, ನಾ ಪುರುಷ ಅಲ್ಲ, ನಾ ಹೇತ್ ಅಲ್ಲ, ನಾ ತಾಯಿ ಅಲ್ಲ, ನಾ ಮಗಳಲ್ಲ, ನಾ ಅತ್ತೆ ಅಲ್ಲ, ನಾ ಸೊಸೆ ಅಲ್ಲ, ನಾ ಆತ್ಮ ಅದೀನಿ. ಆತ್ಮ ಆಗಿ ನಿಮಿಸ್ತೆ ಬಂದೀನಿ. ಭವಿಷ್ಯದ ಪರಮಾತ್ಮ ಆಗುವಂತ ಭಾಗ್ಯ ನನ್ನ ಆತ್ಮ ಸಿಗೈತಿ. ಈ ರೀತಿ ಭಾವನಾ ಮಾಡಿ ದರ್ಶನ ಮಾಡಿ ಎಟ್ಲ ಆಗತ್ತೆ ಹೇಳ್ತು.
ಭಗವಂತಿಗೆ ಬರೋರು ಭಕ್ತರಿಗಿಂತ ಬಿಕಾರಿ ಹೆಚ್ಚಾಗ್ಯಾರ. ಈ ಕಾಲ ಭಕ್ತರಿಗಿಂತ ಬಿಕಾರಿ ಹೆಚ್ಚಾಗ್ಯಾರ. ಭಗವಂತಿಗೆ ಬರೋರು ಭಗವಂತಿಗೆ ಬಂದು ಕೇಳುದ ಅವ್ರೇನ್ ಕೊಡ್ತಾರೆ? ಕೊಡಾಕ ಏನೈತೆ ಅವ್ರಿಗೆ ನಂಗೆ ಹೇಳಿ, ಕೊಡಾಕ ಏನ್ ಇಟ್ಕೊಂಡ್ ಕೂತಾರ ಅವ್ರ? ನಾನಿ ಬಂಗಾರ ಆಗಲ್ಲ, ನಾನಿ ಸಿಂಗಾರ ಇಟ್ಕೊಂಡ್ ಕೂತಿರ್ತಾರೆ. ಗೌಡ್ರ ಪಾಟೀಲ್ರ ಅವ್ರ ಅಕ್ಕ ಬಂಗಾರ ಏನು ಎದಿ ಎಲ್ಲ ಇಟ್ಕೊಂಡಿರ್ತಾವ, ಬಂಗಾರ ಕೊಡ್ತಾರ. ಈಗೇನ ಭಗವಾನ್ ಇಟ್ಕೊಂಡ್ ಕೂತಾರೋ? ಭಗವಾನ್ ಯಾರು ಕೊಡಂಗಿಲ್ಲ, ನಾವು ಪಡ್ಕೋದ್ರಿ. ಭೂಮಿ ಏನ್ ಕೊಡ್ತೈತಿ ನಿಮ್ಗ? ನೀವೇನ್ ಬಿತ್ತಿರಲ್ ಬರ್ತೈತಿಲ್ಲೋ ಹಂಗ ಭಗವಂತರ ಭಾವದಿಂದ ಭಕ್ತಿ ಮಾಡಿದ್ರ ಆ ಭಕ್ತಿಯಿಂದ ಭಕ್ತಿ ರೂಪಿ ಫಲ ಸಿಗ್ತೈತಿ. ಭಗವಂತರು ಕೊಡಂಗಿಲ್ಲ, ನೀವು ಭಕ್ತಿ ಮಾಡಿದ ಪ್ರಭಾವ, ನೀವು ಪುರುಷಾರ್ಥ ಮಾಡಿದ ಪ್ರಭಾವ. ಅದಕ್ಕೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಆ ಮೋಕ್ಷ ಪುರುಷಾರ್ಥ ನಮ್ಮ ಜೀವನದ ಪ್ರಾಪ್ತ ಆಗ್ಬೇಕಾದ್ರೆ ಇವತ್ತು ಚಾತುರ್ಮಾಸನ ಪೈಲಾ ಶುರುವಾತ ಧರ್ಮ ಪುರುಷಾರ್ಥ ಮಾಡೋದ. ಧರ್ಮ ಪುರುಷಾರ್ಥ ಪೈಲಾ ದೇವ ದರ್ಶನ್. 6 ತಿಂಗಳು ಜೈನ್ ಹಣ್ಣಿನ ಗಂಧ ಕಂಪಲ್ಸರಿ ಇರ್ಬೇಕು. ಯಾರ ಹಣ್ಣಿನ ಗಂಧ ಇಲ್ಲ ಅವ್ರು ಜೈನ್ರ ಅಲ್ಲ. ಎಷ್ಟು ಮಂದಿ ಹಣ್ಣಿನ ಗಂಧ ಐತೆ ನೋಡ್ರಿ. ನಿಮ್ಗೆ ಹೆಂಗೆ ತಿಳ್ಕೊಂಡು ನಾವು ಜೈನ್ರ ಹೆಂಗೆ ಅಳೋದಪ್ಪ ನಿಮ್ಮನ್ನ? ಮುಸ್ಲಿಯರ್ ಹೆಂಗ ಆಟ ಗೊತ್ತಾಕಾರ ಅವ್ರ ವೇಷಭೂಷ ಹೆಂಗಿರ್ತಾವ, ಜೈನ್ ಹೆಂಗೆ ಗೊತ್ತಾಕತ್ ಹೇಳ. ನಾವು ಹಿಂದಕ್ಕೆ ಯಾರ ಟ್ರೇನ್ದಾಗ ಟಿಕೆಟ್ ಕೇಳ್ತಿಲ್ಲತ್ತ ರಚಿತ, ಟ್ರೇನ್ದಾಗ ಟಿಕೆಟ್ ಕೇಳ್ತಿದ್ದಿಲ್ಲತ್ತ ಯಾರ ಹಣ್ಣಿನ ಗಂಧ ಅವ್ರು ನೋಡ್ರಿ. ಮತ್ತು ಕೋರ್ಟ್ನಾಗ ಹಿಂಗೆ ಪ್ರಮಾಣ ಮಾಡಕ್ ಹಚ್ತಿದ್ದಿಲ್ಲ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಹುಟ್ಟು ಬೇರೇನು ಹೇಳುದಿಲ್ಲ. ಹಿಂಗೆ ಯಾರಿಗೆ ಪ್ರಮಾಣ ಮಾಡಕ್ ಹಚ್ತಿದ್ದಿಲ್ಲ? ಯಾರ ಹಣ್ಣಿನ ಗಂಧತಿ ವಿಶ್ವಾಸದಿಂದ ಅವತ್ತ. 6 ತಿಂಗಳಲ್ಲಿ ಮಕ್ಕಳಿಗೂ ಸಂಸ್ಕಾರ ಕೊಡ್ರಿ, ನೀವು ಸಂಸ್ಕಾರಿತಾಗ್ರಿ. ಪ್ರತಿನಿತ್ಯ ನಿಮ್ಮ ಮನ್ಯಾಗ ಒಂದು ಗಂಧದಲ್ಲಿ ಗತಿ ಉತ್ತಮ ಇರಾಕಾಗಲಿಕ್ಕೆ ಅಟ್ಲೀಸ್ಟ್ ಮಂದಿರದಾಗ ಅಂದ್ರೆ ಸ್ವತಃ ಪ್ರಾಸು ಜಲ ತಗೊಂಡ್ರಿ, ಗಂಧ ತೇರಿ, ಗಂಧ ಹಚ್ಕೊಡ್ರಿ. ಗಂಧ ಹಚ್ಕೋತ ನಮೋಕಾರ ಮಂತ್ರ ಅಂದ್ರಿ, ಪರಮೇಶ್ವರಿ ಧ್ಯಾನ ಮಾಡ್ರಿ. ಅದ್ರ ಭಗವಂತ ಇಲ್ಲಿ ಹೆಚ್ಚಬೇಕಾದ ಆಗ್ತೈತಿ. ಪ್ರತಿಯೊಂದೆಲ್ಲ ಗಂಧ ತಗೋಬೇಕು ಆಗ್ತೈತಿ. ಅದ್ರ ಭಾವನಾ ಮಾಡೋದು ನನ್ನ ಆತ್ಮಗಳಿಗೂ ಅರಿಹಂತ ಭಗವಾನ್ ಆಗುವಂತ ಸಾಮರ್ಥ್ಯ ಐತಿ. ಹಂಗ ಚಂದನ್ ಸ್ವತಃ ತೇರು ಸುಗಂಧ ಬಿಡ್ತೈತಿ. ಹಂಗ ನನ್ನ ಜೀವನದಾಗ ಎಷ್ಟು ವ್ರತ, ನಿಯಮ, ಜಪ, ತಪ, ಉಪವಾಸ ಕ್ರಿಯಾ ಮಾಡ್ತನೋ ಅದರಿಂದ ನನ್ನ ಆತ್ಮಾದ ಸುಗಂಧಲ್ಲ, ಆತ್ಮಾದ ಗುಣಾನುರಾಗದಿಂದ ಇಷ್ಟ ಆತ್ಮಾದ ಆನಂದ ಆಗತಿ. ಅದು ಶಬ್ದದಾಗ ಹೇಳಕ್ ಆಗೋದಿಲ್ಲ. ಅಷ್ಟು ಪರಮಾನಂದ ಆಗ್ತದೆ ಭಗವಂತರ ದರ್ಶನ ಮಾತ್ರದಿಂದ. ಅದಕ್ಕೆ ಭಾಳ ವಿಶುದ್ಧಿಯಿಂದ ದರ್ಶನ ಮಾಡೋದ. 9 ಸಲ ಕಮ್ಮಿ ಭಗವಂತನ ಮುಖರಾದಾಗ ಹಸನ್ಮುಖಿಯಾಗಿ 9 ಸಲ ಆದ್ರೂ ಕಮ್ಮಿ 108 ಮಾಡಿದ್ರೆ ಅತಿ ಉತ್ತಮ. ಕೊನೆ ಪಕ್ಷಿ 9 ಆದ್ರೂ ನಿಮ್ಮ ಮಕ್ಕಳಿಗೆ ಇನ್ನೂ ಸಂಸ್ಕಾರ ಕೊಡಿ. ಭಗವಂತನ 9 ಸಲ ಜಪ ಮಾಡ್ದ. ಸ್ತುತಿ ಸ್ತೋತ್ರ ಬರ್ತಿರ್ತಾರೆ ಭಗವಂತರದ ಸ್ತುತಿ ಸ್ತೋತ್ರ ಅನ್ನೋದ ಒಂದು ಅರಿಗ ಕೊಡೋದ. ಮಕ್ಕಳು ಕಲಿಸೇ ಕೊಡ್ರಿ. ಶಿಕ್ಷಕ ಅಂದ್ರೆ ಪ್ರತಿಯೊಂದು ಅರಿಗ ಕೊಡ್ತಿರಲಿಲ್ಲ, ಎಲ್ಲಾ ಕೊಡ್ಲಿಕ್ಕೆ ನಿಮ್ಗೆ ಅದ್ರಾಗ ಜಲ ಎಲ್ಲ ತಿಳ್ಕೊಳ್ಗಾದ್ರಿ. ಕಪ್ಪಿ ಅಂತ ಕಟ್ಟಿ ಅಪೂರ್ಣ ಒಂದುದ್ರೆ ಪೂರ್ಣ, ಅದು ಅಪೂರ್ಣ ಇತ್ತು. ಆ ಅಪೂರ್ಣ ಪುಷ್ಪ ತಗೊಂಡ್ರ ಭಾವ ಹೆಂಗಿತ್ತು? ಶುಭ ಇತ್ತು. ಆ ಶುಭ ಭಾವನಾದಾಗ ಆನಿ ಕಾಲ ಸಿಕ್ಕ ಸತ್ತನು ದೇವ ದೇವಾಗಿ ಜನ್ಮ ತಗೋತು. ಕಪ್ಪಿ ಅಂತ ಕಟ್ಟಿದ್ರ ಭಾವನಾಲೆ ಭಕ್ತ ಸಮೋಷನ ಭಗವಾನ್ ದರ್ಶನ ಮಾಡ್ಬೇಕಂತ. ಹಾಗೆ ಮಕ್ಕಳನ್ನ ಕೈಯಲ್ಲಿ ಅಕ್ಕಿ ಬದಾಮ್ ಕೊಟ್ಟು ಮಂದಿರ ಕಳಿಸಿ ಬಾಬಾ ಭಗವಂತ ಒಂದು ಅರಿಯ ಕೊಟ್ಟ ಪುಷ್ಪ ಹಾಕಿ ದರ್ಶನ ಮಾಡಪ್ಪ ಅಂತ ಕೊಟ್ಟಂದ್ರ ಅವ್ರ ಜೀವನ ಕಲ್ಯಾಣ ಆಗತಿ. ಇವತ್ತು ಸಣ್ಣಾಗಿದ್ದಾಗ ಮಂದಿರಕ್ಕೆ ಹೋಗಿ ಭಗವಾನ್ ದರ್ಶನ ಮಾಡೋದ, ಜಪ ಮಾಡೋದು ಕಳಿಸಿರಂದ್ರ ನಾಳೆ ನಿಮ್ಮ ಅಂತಿಮ ಸಮಯ ಬಂದ ನೀವು ಸಂಲೇಖನ ಮರಣ ಮಾಡಕ ನಿಮಿತ್ತ ಆಗ್ತಾರೋ, ಹೇಳ್ತಾರೋ. ಅಂತಿಮ ಸಮಯದಾಗ ಒಂದೊಂದು ತ್ಯಾಗ ಮಾಡಿಸಿ ಅವ ಅನಾದಿ ಕಾಲ ತಿಳ್ಕೊತ ಬಂದದಿ ಇನ್ನು ಕಡಿಮೆ ಮಾಡ್ಕೋ, ನೀನು ಆತ್ಮ ಕಲ್ಯಾಣ ಮಾಡ್ಕೋ, ಸ್ಥಿತೀಕರಣ ಮಾಡ್ರ ಆ ಜೀವದ ಕಲ್ಯಾಣ ಆಗ್ತಕ್ಕಂಥ ಯೋಗ ಸಿಗ್ತೈತಿ. ನಿಮ್ಮ ಕಲ್ಯಾಣಕ್ಕೆ ನಿಮ್ಮ ಮಕ್ಕಳು ಕಾರಣಕಾರೋ. ಅದಕ್ಕೆ ಕಾರಣ ಅಂದ್ರೆ ನೀವು ಕೊಟ್ಟಂತ ಸಂಸ್ಕಾರ. ಅದಕ್ಕ ಇದು ಚಾತುರ್ಮಾಸ. ಚಾತುರ್ಮಾಸದಲ್ಲಿ ಶ್ರಾವಕರು ಇರ್ಬೋದು, ಶ್ರಾವಿಕ ಇರ್ಬೋದು, ಸಾಧು ಸಂತ ಇರ್ಬೋದು, ವ್ರತಿಗಳಿರ್ಬೋದು, ಅವ್ರತಿ ಇರ್ಬೋದು, ಸನ್ಮಾನ ಹಿಡ್ಕೊಂಡು ವಿಶೇಷವಾಗಿರ್ತಕ್ಕಂಥ ಜೀವಿಗಳನ್ನ. ಅದಕ್ಕೆ ಯಾರು ಆಚಾರ್ಯ ಭಗವಂತರು ಪೂಜ್ಯಪಾಲರು ಸಂಪೂಜಕಾನ ಪ್ರತಿಪಾಲಕಾನ ಯತೀಂದ್ರ ಸಾಮಾನ್ಯ ತಪೋದರಾನ ದೇಶಸ್ಯ ರಾಷ್ಟ್ರಸ್ಯ ಪುರಸ್ಯ ರಾಜ್ಞ ಕರೋತು ಶಾಂತಿ ಭಗವಾನ್ ಜಿನೇಂದ್ರ. ನೋಡಿ ಎಷ್ಟು ವಿಶುದ್ಧಿದೆ ಹೇಳೋರು. ಭಗವಂತ ನಮ್ಮ ಸ್ವಾರ್ಥಕ್ಕೆ ನಾನೇನು ಭಕ್ತಿ ಮಾಡಕತ್ತಿಲ್ಲ. ಈ ಭಕ್ತಿ ಪ್ರಭಾವ ಎಷ್ಟೈತಂದ್ರೆ ಶ್ರೀಮಂತ ಇರಲಿ, ಬಡವರಿರಲಿ, ದೊಡ್ಡವರಿರಲಿ, ಸಣ್ಣವರಿರಲಿ, ರಾಜ ಇರಲಿ, ಪ್ರಜಾ ಇರಲಿ, ಪ್ಯೂನ್ ಇರಲಿ, ಪ್ರಧಾನಮಂತ್ರಿ ಇರಲಿ, ಮಹಾನ್ ತಪಸ್ವಿ ತಿಂಗಳಿಗೊಂದು ಉಪವಾಸ ಮಾಡುವಂತ ಸಾಧು ಇರಲಿ, ದಿವಸನ್ಯಾಗ ಒಂದು ಹಾರ ಮಾಡಿ ಸಾಮಾಜಿಕ ಮಾಡುವಂತ ಕ್ಷುಲ್ಲಕ ಮಹಾರಾಜ ಇರಲಿ, ಎಲ್ಲಾ ಜೀವಕ್ಕೂ ಸುಖ ಶಾಂತಿ ಸಮೃದ್ಧಿ
ಬುದ್ಧಿಯನ್ನು ಕೊಡು, ಅವರ ಆತ್ಮನೊಳಗೆ ಸ್ಥಿರ ಆಗುವಂತ ವ್ಯಕ್ತಿತ್ವ ಪ್ರಾಪ್ತ ಆಗಲಿ. ಈ ರೀತಿ ಭಾವನೆ ಇಟ್ಕೊಂಡು ವಿಶ್ವ ಶಾಂತಿ ಭಾವ ಇಟ್ಕೊಂಡ ಶಾಂತಿ ಭಕ್ತಿಯನ್ನ ಆಚಾರ್ಯ ಪೂಜ್ಯಪಾತ್ರ ಆಚಾರ್ಯ ಕುಂದು ವರ್ಣನೆ ಮಾಡಿದ್ರು. ಅದಕ್ಕೆ ನಾವು ಮಾಡ್ತಕ್ಕಂಥ ಭಕ್ತಿ, ನಾವು ಮಾಡ್ತಕ್ಕಂಥ ಪೂಜೆ, ನಾವು ಮಾಡ್ತಕ್ಕಂಥ ಚಾತುರ್ಮಾಸ ನಮ್ಮ ಕಲ್ಯಾಣ ಅಂತೂ ಆಗಲಿ, ಜೊತೆಗೆ ನಮ್ಮ ಪರಿವಾರ ಎಂತೂ ಬಸ್ತಿ ಬರಲ್ಲ. ಹೇಳೋದು ಏನ್ರಿ 4 ತಿಂಗಳಲ್ಲಿ ಮಾಡ್ತೀನಿ, ಮಾಸ ಮಾಡ್ಲಿಕ್ಕೆ ಬಿಡುವರೆ, ಅಟ್ಲೀಸ್ಟ್ ಮಂದಿರಕ್ಕೆ ಹೋಗ್ಬೇಕು, ದಿವಸ ನೇಮ್ ತಗೋರು. ಈ ರೀತಿ ಸಣ್ಣಗೆ ಅವ್ರು ಪರಿವರ್ತನೆ ಮಾಡ್ರಿ ಅಂದ್ರೆ ಒಂದು 15 ದಿವಸ ಮಂದಿರಕ್ಕೆ ಬರಾಕೈತ್ರು, ಪ್ರವಚನ ಕೇಳಾಕೈತ್ರು, ಅವ್ರ ಪರಿಣಾಮ ಆಕೈತಿ. ಅವರ ಒಂದು ದಿವಸ ಮನೆಗೆ ಬಂದಂತವ್ರು ನಾ ಮಾಸ ಕೊಡುತ್ತೆ. ಒಬ್ಬ ವ್ಯಕ್ತಿ ತಿದ್ದಿ ತೀರ್ಥಂಕರ ಮಾಡುವಂತ ಕಾರ್ಯ ಚೆನ್ನಾರಾಣಿ ಮಾಡ್ಲು, ಹಂಗೆ ನೀವು ನಿಮ್ಮ ಮನೆಯಾಗಿ ನಿಮ್ಮ ಪರಿವಾರ ಧರ್ಮ ಮಾಡ್ದ ಅಂದ್ರೆ ಅದಕ್ಕೆ ಶಾಸ್ತ್ರ ಹೇಳೋರು ಸ್ಥಿತೀಕರಣಾಂಗ. ಸ್ಥಿತೀಕರಣಾಂಗ ಮಾಡೋದ್ರಿಂದ ನಿಮ್ಮ ಸಮ್ಯಕ್ತು ಉಜ್ವಲ, ಸಮ್ಯಕ್ತು ದೃಢ ಆಯ್ತು, ನಿಶ್ಚಿತ ತಿಳ್ಕೊಂಡು ನೀವು ಮೋಕ್ಷ ಮಾರ್ಗ ಅದರೆ. ಬಂಗಾರ ಇದ್ದಾಗ ಬಂಗಾರ ಎದ್ದು ತಿನ್ನಂಗಿಲ್ಲ, ಜಂಗ ತಿನ್ನಂಗಿಲ್ಲ, ಬಂಗಾರ ಎಬ್ಬರು ಜಂಗ್ತೈತೆ. ಹಂಗೆ ನಾವು ಈ ಮನುಷ್ಯ ಪರ್ಯಾಯ ಬಂದದ್ದು 84 ಲಕ್ಷ ತಿರುಗಿ ಬಾಕಿ ಏನು ಸಂಪತ್ತಿ ಗಳಿಸ್ತಿರೋ ನಮ್ಗೆ ಗೊತ್ತಿಲ್ಲ. ಸಮ್ಯಕ್ತು ಹಿಡ್ಕೊಂಡ್ರೆ ಅಂದ್ರೆ ಈ ಮನುಷ್ಯ ಕರೆಯಾಗ ಬಂದದ್ದು ಸಾರ್ಥಕ ಆತ. ಅದರೊಳಗೆ ನಮ್ಮ ಜೀವನದ ಪ್ರಾಪ್ತ ಆಗಬೇಕು ಅಂತ ಪುರುಷಾರ್ಥ ಮಾಡಿ ಈ ಚಾತುರ್ಮಾಸ ನಿಮ್ಮ ಆತ್ಮ ಕಲ್ಯಾಣ ಕಾರಣ ಆಗಲಿ, ಈ ಮನುಷ್ಯ ಪರ್ಯಾಯ ಮೋಕ್ಷಕ್ಕೆ ಮಂಗಲಾಚರಣೆ ಆಗಲಿ ಅಂತ ಭಾವನೆ ಇಟ್ಕೊಂಡು ಜೈ ಗುರು ದತ್ತಾತ್ರೇಯ ಸ್ವರೂಪ ಪ್ರಶಸ್ತ ಮೋಕ್ಷ ಮಾರ್ಗಕ್ಕೆ